ಮಾಡಿಸಬೇಕಾ? ಲಿಪಿಡ್ ಪರೀಕ್ಷೆ ಎನ್ನುವುದು ಇದು ನಿಮ್ಮ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಗಳ ಮಟ್ಟವನ್ನು ಅಳೆಯುವ ರಕ್ತ ಪರೀಕ್ಷೆಯಾಗಿದ್ದು, ಇದು ನಿಮ್ಮ ಹೃದಯ ಕಾಯಿಲೆಯ ಅಪಾಯದ ಬಗ್ಗೆ ಪ್ರಮುಖ ಮಾಹಿತಿಯನ್ನು ನೀಡುತ್ತದೆ. ಆದರೆ ಈ ಪರೀಕ್ಷೆಯ ಮೊದಲು ನೀವು ಉಪವಾಸ ಮಾಡಬೇಕೇ? ಇದು ರಕ್ತದಲ್ಲಿನ ಕೊಬ್ಬಿನ ಮಟ್ಟವನ್ನು ಪರಿಶೀಲಿಸುತ್ತದೆ. ಜೊತೆಗೆ ಕೊಲೆಸ್ಟ್ರಾಲ್ ಮಟ್ಟ, ಹೃದಯದ ಅಪಾಯವನ್ನು ಕಡಿಮೆ ಮಾಡುವ ಒಳ್ಳೆಯ ಕೊಲೆಸ್ಟ್ರಾಲ್ ಮಟ್ಟ, ಹೃದಯದ ಅಪಾಯವನ್ನು ಹೆಚ್ಚಿಸುವ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ತಿಳಿಸುತ್ತದೆ. ಈ ಲಿಪಿಡ್ಗಳ ಪ್ರಮಾಣ ಮತ್ತು ಅನಾಹುತಗಳನ್ನು ನೋಡುವ ಮೂಲಕ ವೈದ್ಯರು ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳಂತಹ ಹೃದಯ ರಕ್ತನಾಳದ ಸಮಸ್ಯೆಗಳ ಅಪಾಯವನ್ನು ನಿರ್ಣಯಿಸಬಹುದು. ಉಪವಾಸದ ಮತ್ತು ಪರೀಕ್ಷೆ. ಬೇಸಿಕ್ ಲಿಪಿಡ್ ಪ್ರೊಫೈಲ್ ಸ್ಕ್ರೀನಿಂಗ್ಗಾಗಿ ಉಪವಾಸ ಅಗತ್ಯವಿಲ್ಲ. ಪರೀಕ್ಷೆಯು ಉಪವಾಸವಿಲ್ಲದೆ ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟಗಳ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸುತ್ತದೆ. ಕೆಲವೊಮ್ಮೆ ಪರೀಕ್ಷೆಯ ಮೊದಲು 9 ರಿಂದ 12 ಗಂಟೆಗಳ ಕಾಲ ಉಪವಾಸ ಇರಬೇಕಾಗುತ್ತದೆ, ಏಕೆಂದರೆ ಉಪವಾಸವು ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಮಟ್ಟದಲ್ಲಿ ಸಣ್ಣ ಏರಿಳಿತಗಳನ್ನು ಉಂಟುಮಾಡುತ್ತದೆ. ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವ ಔಷಧಿಗಳು ಹೇಗೆ ಪ್ರತಿಕ್ರಿಯಿಸುತ್ತಿವೆ ಎಂದು ತಿಳಿಯಲು ವೈದ್ಯರು ನಿಮಗೆ ಕೆಲವು ಸಂದರ್ಭಗಳಲ್ಲಿ 9 ರಿಂದ 12 ಗಂಟೆಗಳ ಕಾಲ ಉಪವಾಸ ಮಾಡಲು ಹೇಳಬಹುದು.